ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಹಳೇದಾಗಿ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಅದರಲ್ಲಿ ಫೋಟೋಸ್ ಮಾತ್ರ ಅಪ್ಲೋಡ್ ಮಾಡಿದ್ದೆ, ಡೈರೆಕ್ಟಾಗಿ ತೋರಿಸಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ವಿತ್ ಪ್ರೈಸ್ ಎಷ್ಟಾಗತ್ತೆ ಅಂತ. ಸೊ ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲ. ಫಸ್ಟಿಗೆ ನಾನು ತೋರಿಸ್ತಾ ಇರೋದು ಬ್ಯಾಂಗಲ್ಸು. ನೋಡ್ತಾ ಇರ್ಬೋದು ನೀವಿಲ್ಲಿ 2 ಕಟ್ಟು, 4 ಕಟ್ಟು, 6 ಕಟ್ಟು ಅಂತ 3 ಥರದ ಬ್ಯಾಂಗಲ್ಸ್ ಇದೆ ಇಲ್ಲಿ ನೋಡಿ. ಈ ರೀತಿಯಾಗಿ ಒಂದು ಬಾಕ್ಸ್ ಬರುತ್ತೆ. ಒಂದು ಬಾಕ್ಸಲ್ಲಿ 12 ಪೇರ್ಸ್ ಇರುತ್ತೆ. 1 2 3 4 5 6 7 8 9 10 11 12 ಪೇರ್ಸ್ ಇದೆ. 12 ಕಲರ್ಸ್ದು 12 ಪೇರ್ಸ್ ಇರುತ್ತೆ. ಇದು ಒಂದು ಬಾಕ್ಸ್ ಬಂದು ನನಗೆ ಸಿಕ್ಕಿರೋದು 150ಗೆ. ಬೇರೆ ಕಡೆ ಹೇಳ್ತಾರೆ 110 120 130 ಆಗುತ್ತೆ ಅಂತ, ಬಟ್ ನನಗೆ ಸಿಕ್ಕಿರೋ ಪ್ರೈಸ್ ಬಂದು 150. ಇಲ್ಲಿ ನಮ್ಮ ಲೋಕಲ್ ಶಾಪಲ್ಲಿ ಅವೈಲಬಲ್ ಇದ್ದಿದ್ದು ಇಷ್ಟಕ್ಕೆ, ಕಡಿಮೆ ಕೊಡಲ್ಲ ಅಂದರು ಅವರು. ಸೊ ಇದು ನೋಡ್ಬೋದು 6 ಕಟ್ಟು. ಇದು ರೌಂಡು, ಇದು ಫ್ಲ್ಯಾಟ್ ಇದೆ. 2 ಕಟ್ ನಾನು ತೋರಿಸಿದ್ದು ಫ್ಲ್ಯಾಟ್ ಬ್ಯಾಂಗಲ್ಸು. ಇದರಲ್ಲಿ 2 ಥರ ಬರುತ್ತೆ, ಫ್ಲ್ಯಾಟು ಮತ್ತು ರೌಂಡು ಅಂತ. ಸೊ ಇದು ರೌಂಡ್ ಬ್ಯಾಂಗಲ್ಸು. ಇದು 6 ಕಟ್ ಇದೆ. 6 ಕಟ್ ಇರೋದು ಬ್ಯಾಂಗಲ್ಸು. ಸೊ ಇದು ಬಂದು ಫ್ಲ್ಯಾಟಲ್ಲಿ 4 ಕಟ್ ಬ್ಯಾಂಗಲ್ಸ್, 4 ಕಟ್ ಇದೆ. ಸೊ ಈ ರೀತಿಯಾದ ಬ್ಯಾಂಗಲ್ಸ್ ಯೂಸ್ ಮಾಡ್ತಾರೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಮಾಡೋಕ್ಕೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಲಿಕ್ಕೆ ಸಿಲ್ಕ್ ಥ್ರೆಡ್ ಅಂತೂ ಮೇಯ್ನ್ ಬೇಕೇ ಬೇಕಲ್ವ, ಹೆಸರಲ್ಲೇ ಇರೋ ಥರ ಹಾಗೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ. ಇದು 20 ರುಪೀಸ್ ಆಗುತ್ತೆ ಒಂದು ಪೀಸು. ನೀವು ಯಾವ್ದು ಬೇಕಾದರೂ ಬ್ರ್ಯಾಂಡ್ ತೊಗೋಬೋದು. ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ ಸಿಗುತ್ತೆ. ಒಂದು 18 ಇಲ್ಲ 20 ರುಪೀಸ್ ತೊಗೋತಾರೆ ಒಂದೊಂದು ಕಡೆ. ಸೊ ನೆಕ್ಸ್ಟ್ ಇಲ್ಲಿ 2 ಟೈಪ್ಸ್ ಆಫ್ ಗಮ್ಸ್ ಯೂಸ್ ಮಾಡ್ತಾರೆ. ಇದು ಇದು ಥ್ರೆಡ್ನ ಸುತ್ತಲಿಕ್ಕೆ, ಥ್ರೆಡ್ಡಿಗೆ ಗಮ್ ಹಾಕೋಕ್ಕೆ ಯೂಸ್ ಮಾಡೋದು. ಇದು ಸ್ಟೋನ್ನ ಸ್ಟಿಕ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕಟ್ಟರ್, ಕಟ್ ಮಾಡ್ಕೊಳ್ಲಿಕ್ಕೆ ಬೇಕಲ್ಲ ಅದಕ್ಕೆ ಕಟ್ಟರ್. ಇದು ಅರೌಂಡ್ 25 ರುಪೀಸ್ ಆಗ್ಬೋದು ಅಷ್ಟೇ. ಆಮೇಲಿಂದ ಗ್ಲೂ ಪೆನ್ ಸ್ಟಿಕ್, ಇದು 30-50 ರುಪೀಸ್ ಆಗ್ಬೋದು. ಒಂದೊಂದು ಕಡೆ ಒಂದೊಂದು ರೇಟಲ್ಲಿ ತೊಗೋತಾರೆ, ಬಟ್ ಇದು ನನಗೆ ಸಿಕ್ಕಿರೋದು 30 ರುಪೀಸ್ಗೆ. ಒಂದೊಂದು ಕಡೆ 50 ಚಾರ್ಜ್ ಮಾಡ್ತಾರೆ. ಇದು ಗಮ್ ಬಂದು 70 ರುಪೀಸು. ಇದು B7000. ಇದು ಬಂದು 25 ರುಪೀಸ್. ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ಯೂಸ್ ಮಾಡೋರಿಗೆ. ಸೊ ನೆಕ್ಸ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಾಯ್ತು. ಇವಾಗ ಸ್ಟೋನ್ಸಲ್ಲಿ ಯಾವ್ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಇದು ನೋಡ್ತಿರ್ಬೋದು, ಇಲ್ಲಿ ಸ್ಟೋನ್ ಲೇಸ್ ಇದೆ, ಪರ್ಲ್ ಲೇಸ್ ಇದೆ. ಸೊ ತೋರಿಸ್ತೀನಿ. ಇದು ಸ್ಟೋನ್ ಚೈನ್. ಇದು ಒಂದು ಮೀಟ್ರು 25 ರುಪೀಸ್ ಆಗ್ಬೋದು. ಅದರಲ್ಲೇ ಇದು ಪರ್ಲ್ ಇರೋದು. ಇದು ಶೈನಿಂಗ್ ಇರಲ್ಲ, ಪರ್ಲ್ ಇರುತ್ತೆ. ಇದು ಒಂದು 20 ರುಪೀಸ್ ಆಗ್ಬೋದು. ನೆಕ್ಸ್ಟ್ ಇದು ಬಾಲ್ ಚೈನ್. ಇದು ಮೀಟರ್ 10 ರುಪೀಸ್ ಇರುತ್ತೆ. ಕ್ವಾಲಿಟಿ ಮೇಲೆ ಹೋಗುತ್ತೆ, ಇದರಲ್ಲಿ ತುಂಬ ಥರ ಕ್ವಾಲಿಟೀಸ್ ಸಿಗುತ್ತೆ. ಆಮೇಲೆ ಇದು ಅಷ್ಟೇ, ಇದು ಎಲ್ಲಿ ಸಿಗುತ್ತೆ ಅಂತ ಅಲ್ಲ, ಇದು ಎಷ್ಟು ಅಮೌಂಟ್ ಅಂತ ನನಗೆ ಗೊತ್ತಿಲ್ಲ. ನಾನು ಆನ್ಲೈನಲ್ಲಿ ತರಿಸಿದ್ದು, ಬಟ್ ಯೂಸ್ ಮಾಡಿಲ್ಲ ನಾನು ಇದನ್ನು. ಸೊ ನೆಕ್ಸ್ಟ್ ಇದು ಪರ್ಲಿಂದು. ಇದು ಎಲ್ಲದಕ್ಕೂ ಯೂಸ್ ಮಾಡಲ್ಲ, ಡಿಸೈನ್ಗೆ ಬೇಕಾದರೆ ಮಾತ್ರ ಯೂಸ್ ಮಾಡ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ ಪರ್ಲ್ ಡಿಸೈನ್ ಇರೋದ್ರಿಂದ. ಇದು 10 ಗ್ರಾಮ್ಸ್ 30 ರುಪೀಸ್ ಆಗುತ್ತೆ. ನೋಡ್ತಿರ್ಬೋದು ನೀವು, ಈ ರೀತಿಯಾಗಿರುತ್ತೆ ಪರ್ಲ್ಸು. ಸೊ ನೆಕ್ಸ್ಟ್ ಸ್ಟೋನ್.
ಸ್ಟೋನ್. ಇದು ಜಾಸ್ತಿ ಯೂಸ್ ಮಾಡಲ್ಲ, ರೇರಾಗಿ ಯೂಸ್ ಮಾಡ್ಬೋದು. ರೇರಾಗಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿ ಈ ರೀತಿಯಾದ ವೈಟ್ ಸ್ಟೋನ್ ಬರುತ್ತೆ, ಈ ರೀತಿಯಾದದ್ದು ಬರುತ್ತೆ ಕಲರ್. ಆಮೇಲೆ ನೀವು ನೋಡ್ಬೋದು ವೆರೈಟಿ ಕಲರ್ಸ್ ಬರುತ್ತೆ, ವೈಟ್, ರೆಡ್, ಎಲ್ಲ ಥರ ಕಲರ್ಸು ಸಿಗುತ್ತೆ. ಬಟ್ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡಲ್ಲ, ತುಂಬ ರೇರಾಗಿ ಯೂಸ್ ಮಾಡ್ತಾರೆ. ತುಂಬ ರೇರಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಅಷ್ಟೇ, ಇದು ಬೇಸ್ ಹಾಕಿ ಇದ್ರ ಮೇಲೆ ಸ್ಟೋನ್ ಇಡ್ತಾರೆ. ನಾರ್ಮಲ್ ಈ ಥರ ಸ್ಟೋನ್ ಬರುತ್ತಲ್ಲ, ಇದನ್ನು ಇದ್ರ ಮೇಲೆ ಸ್ಟಿಕ್ ಮಾಡ್ತಾರೆ. ಅಲ್ಲಲ್ಲೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈವನ್ ನಾವು ಬ್ಲೌಸ್ಗಳಿಗೂ ಡೆಕೋರೇಷನ್ ಮಾಡ್ಕೋಬೋದು, ಬ್ಲೌಸ್ಗಳಿಗೂ, ನೆಕ್ಕಿಗೆ ಎಲ್ಲ. ಇದು ಲಕ್ಷ್ಮಿ ಕಾಯಿನ್ಸು. ಇದು ಒಂದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ಜಾಸ್ತಿ ಅಮೌಂಟು, 10 ಗ್ರಾಮ್ಸು 40 ರುಪೀಸ್. ಇದು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಇದು ನಾರ್ಮಲ್ಲು ಏನು ಶುಗರ್ ಬೀಡ್ಸ್ ಥರ ಇದು ಒಂದು ಪೈಪ್ ಬೀಡ್ಸು. ಇದು ಎಷ್ಟು 50 ಗ್ರಾಮ್ಸ್ಗೆ 60 ರುಪೀಸ್ ಏನೋ. ಸೊ ಅದರಲ್ಲೇ ಕಲರ್ಸು, ಅದರಲ್ಲೇ ವೈಟ್ ಕಲರ್ ಮತ್ತು ಗೋಲ್ಡ್ ಕಲರ್, ಬೇರೆ ಕಲರ್ ಬರುತ್ತೆ. ಬಟ್ ನಾನು ಇಲ್ಲಿ 2 ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಕುಂದನ್ಸೇ ಜಾಸ್ತಿ ಯೂಸ್ ಮಾಡೋದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಮಾಡಲಿಕ್ಕೆ. ಕುಂದನ್ಸಲ್ಲಿ ಎಷ್ಟು 4-5 ಟೈಪ್ಸ್ ಬರುತ್ತೆ. ಕ್ವಾಲಿಟಿ ಮೇಲೂ ಹೋಗುತ್ತೆ, ಕಲರ್ಸ್ ಮೇಲೂ ಹೋಗುತ್ತೆ. ಇದು ನಾನು ತೋರಿಸ್ತಾ ಇರೋದು ವೈಟ್ ಕಲರ್ ಕುಂದನ್. ಇದು 10 ಗ್ರಾಮ್ಸ್ಗೆ 15 ರುಪೀಸ್ ಆಗುತ್ತೆ. ಇದು ಒಂಚೂರು ಕಡಿಮೆಗೆ ಸಿಗುತ್ತೆ. ಇದು ಸೈಜ್ ಸಿಗುತ್ತೆ, ಇದರಲ್ಲಿ ತುಂಬ ಸೈಜಸ್ ಇರುತ್ತೆ. ಇದರಲ್ಲಿ ಇದು ಬಿಗ್ ಸೈಜು ತೋರಿಸ್ತೀನಿ ನೋಡಿ. ಒಂದು ಸ್ಮಾಲ್ ಸೈಜು, ಒಂದು ಬಿಗ್ ಸೈಜು. ಇದು ಸ್ಮಾಲ್ ಸೈಜು ಕಾಣಿಸ್ತಿದೆ, ಐ ಶೇಪ್ದು ಸ್ಮಾಲ್ ಸೈಜು. ಮತ್ತು ಇದು ಬಿಗ್ ಸೈಜ್, 2 ಸೈಜ್ ಸಿಗುತ್ತೆ ನೋಡಿ. ಗೊತ್ತಾಗುತ್ತೆ ಡಿಫ್ರೆನ್ಸ್ ಎಷ್ಟು ಸೈಜ್ ಇದೆ ಅಂತ. ಸೊ ಎಲ್ಲ ಕಲರ್ಸು ಸಿಗುತ್ತೆ, ಸೈಜಸ್ಸು ಅಷ್ಟೇ ಸೇಮ್, ದೊಡ್ಡದು ಚಿಕ್ಕದು ದೊಡ್ಡದು ಬರುತ್ತೆ. ಇದು ರೌಂಡ್ ಬೀಡ್ಸು, ಇದೆಲ್ಲ ವೈಟ್ ಕಲರ್ ಇದೆ. ಸೊ ವೈಟ್ ಕಲರ್ದು ಒಂದು ಕುಂದನ್ನು, ಮತ್ತು ಇದು ಗೋಲ್ಡ್ ಕಲರ್. ಇದು ಒಂದು ಅರೌಂಡ್ 10 ಗ್ರಾಮ್ಸ್ 20 ರುಪೀಸ್ ಏನೋ ಆಗುತ್ತೆ. ಇದು ಎಲ್ಲ ಕಲರ್ ಬೀಡ್ಸ್, ಇದು ಎಲ್ಲ ಪ್ರೈಸ್ ಜಾಸ್ತಿ. ಇದು 10 ಗ್ರಾಮ್ಸ್ 25 ರುಪೀಸ್ ಆರ್ 20 ರುಪೀಸಿಗೆ ಮಾಡ್ತಾರೆ. ಸೊ ನೋಡ್ಬೋದು ಕಲರ್ಸಲ್ಲಿ ಇಷ್ಟು ಐ ಶೇಪ್ ಬೀಡ್ಸು. ಇದು ಐ ಶೇಪು, ಇದು ನಾರ್ಮಲ್ ರೌಂಡ್ ಬೀಡು, ಇದು ಮೂನ್ ಶೇಪ್ ಬೀಡು. ಫ್ಲವರ್ಸ್ ಮಾಡಲಿಕ್ಕೆಲ್ಲ ಇವಾಗ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ನಾರ್ಮಲ್ ಸ್ಕ್ವೇರು ಕಲರ್ಸು. ಇದರಲ್ಲಿ ನೀವು ನೋಡ್ಬೋದು ಇದು ಗ್ಲಾಸಿ ಫಿನಿಶ್ ಇದೆ. ಈ ಕುಂದನ್ ಬಂದು ಗ್ಲಾಸಿ ಫಿನಿಶ್ ಇರೋದು ಒಂದು ಬರುತ್ತೆ, ಇನ್ನೊಂದು ಕಲರ್ ಬೀಡ್ಸು ಕಲರ್ ಸ್ಟೋನು ಬರುತ್ತೆ. ಬಟ್ ಅದು ಗ್ಲಾಸಿ ಫಿನಿಶ್ ಇರೋಲ್ಲ, ಜಸ್ಟ್ ಕಲರ್ ಇರುತ್ತೆ. ಸೊ ನನ್ನ ಹತ್ರ ಇವಾಗಿಲ್ಲ ತೋರಿಸ್ಲಿಕ್ಕೆ, ಇದ್ದಿದ್ರೆ ತೋರಿಸ್ತಾ ಇದ್ದೆ. ಇದು ಗ್ಲಾಸಿ ಫಿನಿಶ್ ಇರೋ ಬೀಡ್ಸು, ಕುಂದನ್ ಸ್ಟೋನ್ಸು. ನಾರ್ಮಲ್ಲಾಗಿ ಕಲರ್ಸ್ ಬರುತ್ತೆ, ಬಟ್ ಅದು ಗ್ಲಾಸಿ ಫಿನಿಶ್ ಇರೋಲ್ಲ, ಜಸ್ಟ್ ಕಲರ್ ಇರುತ್ತೆ. ಇದೆಲ್ಲ ಸ್ಮಾಲ್ ಸೈಜ್ ಬೀಡು. ಇದು ಬಿಗ್ ಸೈಜು. ಸೊ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಬೇಕಂದ್ರೆ ಇಷ್ಟು ಎಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.